ಹೊನ್ನಾಳಿ ಚಂದ್ರಶೇಖರ್ ಅವರೇ, ಒಂದು ನಿರ್ವಾತ ಮತ್ತು ಅಂದ್ರೆ ನಾವು ಈ ಭಾರತದ ಇತಿಹಾಸವನ್ನ ನೋಡ್ಕೊಂಡ್ ಬಂದ್ರೆ ಅದ್ ರಾಜಶೇಖರ ರೆಡ್ಡಿ ಆಗಿರ್ಬೋದು ಅಥವಾ ಪ್ರಮೋದ್ ಮಹಾಜನ್ ಅವರ ಒಂದು ಸಾವಿರ್ಬೋದು, ಎಲ್ಲವೂ ಕೆಲವು ನಿಗೂಢದಲ್ಲೇ ಇದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಅದು ಇತ್ತೀಚೆಗೆ ವಿಮಾನ ಅಪಘಾತಗಳು ಹೆಚ್ಚಾಗ್ತಾ ಇದೆ. ನಾವು ನೋಡಿದ್ವಿ, ಅಹಮದಾಬಾದ್ ನೋಡಿದ್ವಿ, ಆ ನಂತರದಲ್ಲಿ ಇನ್ನೊಂದು ನೋಡಿದ್ವಿ. ಈ ತರದ್ ಹೆಚ್ಚಾಗ್ತಾನೆ ಇದೆ. ಇದನ್ನ ಒಂದು ಅನಿವಾರ್ಯ ದುರ್ಘಟನೆ ಅಂತ ನಾವು ಕರಿಬೇಕಾ ಅಥವಾ ಏನಂತ ಕರಿಬೇಕು? ಈ ಒಂದು ಘಟನೆಯನ್ನ ತಾವ್ ಹೇಗ್ ನೋಡ್ತೀರಿ, ತಮ್ಮ ಅಭಿಪ್ರಾಯ? ಅಜಿತ್ ಪವಾರ್ ಅವರ ಸಾವು ನಿಜವಾಗ್ಲೂ ಒಂದು ದುರದೃಷ್ಟಕರ. ಒಬ್ಬ ಕೇಪಬಲ್ ಇರ್ತಕ್ಕಂಥ ನಾಯಕ, ಅಂದ್ರೆ ತನ್ನ ಮನಸ್ಸಿಗೆ ಏನ್ ಅನ್ಸುತ್ತೆ, ಏನ್ ಮಾಡ್ಬೋದು ಅಂತ ಅನ್ಸುತ್ತೆ, ಏನ್ ಸಾಮರ್ಥ್ಯ ಇದೆ ಅದನ್ನ ಸಂಪೂರ್ಣವಾಗಿ ಬಳಸ್ಕೊಂಡು ಅದನ್ನ ಕೈವಶ ಮಾಡ್ಕೊಳ್ಬಹುದಂತ ಒಬ್ಬ ನಾಯಕ ಅಜಿತ್ ಪವಾರ್. ಹಾಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅವರು ಒಂದ್ ರೀತಿ ಬೇರೆಯದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ರು. ಶರದ್ ಪವಾರ್ ಅವರ ನೆರಳಿನಲ್ಲಿ ಅವರು ಬೆಳೆದಿದ್ರು ಸಹ ಅವರಿಂದ ರೆಬೆಲ್ ಆಗಿ ಹೊರಗ್ ಬಂದು ಮತ್ತೆ ತಮ್ಮ ಸ್ವಂತಿಕೆಯನ್ನ ತೋರ್ಸ್ಕೊಂಡ್ರು ಅಂತ ಒಬ್ಬ ನಾಯಕ ಅಜಿತ್ ಪವಾರ್. ಈಗ ಆಕ್ಸಿಡೆಂಟ್ ಏನಿದೆ ಅದೊಂದು ದುರ್ಘಟನೆ ಅದು. ಆದ್ರೆ ಯಾವುದೇ ಒಬ್ಬ ನಾಯಕ ಈ ರೀತಿ ಕಣ್ಮರೆಯಾದಾಗ ಒಂದು ನಿರ್ವಾತ ಸೃಷ್ಟಿ ಆಗುತ್ತೆ. ನಿರ್ವಾತ ಸೃಷ್ಟಿಯಾಗೋದ್ರ ಜೊತೆಗೆ ಹಲವು ವದಂತಿಗಳು, ಊಹಾಪೋಹಗಳು, ಬೇರೆ ಬೇರೆ ಏನೇನೋ ಚರ್ಚೆಗಳು ಶುರುವಾಗುತ್ತೆ. ಆದ್ರೆ ಸತ್ಯಾಸತ್ಯತೆ ಏನು ಅಂತ ಹೇಳಿ ತನಿಖೆ ನಂತರ ಗೊತ್ತಾಗಬೇಕಾಗತ್ತೆ. ಆದ್ರೆ ಇಲ್ಲಿ ಅಜಿತ್ ಪವಾರ್ ಸೃಷ್ಟಿ ಮಾಡಿದಂತ ಒಂದು ನಿರ್ವಾತ, ಅವರ ನಿರ್ಗಮನದಿಂದ ಆದಂತ ನಿರ್ವಾತ ಏನಿದೆ ಅದು ಯಾವ ರೀತಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಅವರು ಸುಮಾರು 41 ಶಾಸಕರು ಇದ್ರು. NCP ಇಂದ ಅವ್ರು ಹೊರಗ್ ಬಂದು ಅವರು ಚುನಾವಣೆಯನ್ನ ಸ್ಪರ್ಧೆ ಮಾಡಿದ ನಂತರ ಆಡಳಿತ ಪಕ್ಷದ ಜೊತೆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ನಿರಂತರ ಉಪಮುಖ್ಯಮಂತ್ರಿ ಆಗಿದ್ರು ಮಹಾರಾಷ್ಟ್ರದಲ್ಲಿ ಒಂದು ರೀತಿನಲ್ಲಿ. ಹಾಗಾಗಿ ಆ 40 ಜನ ಶಾಸಕರಿಗೆ ಒಂದು ನಾಯಕತ್ವವನ್ನು ಕೊಡ್ಬೇಕು ಅಂತ ಒಂದು ವಿಷಯ ಆದ್ರೆ, ಇನ್ನೊಂದು ಅವರ ಸಾವಿಗೆ ಕೆಲವೇ ದಿನಗಳ ಮುಂಚೆ ಅವರು ಆಡಿದಂತ ಮಾತುಗಳು, ಈ ಸ್ಥಳೀಯ ಸಂಸ್ಥೆ ಚುನಾವಣೆ, ಜಿಲ್ಲಾ ಪರಿಷತ್ ಚುನಾವಣೆ ಏನಿದೆ ಅದನ್ನ ನಾವು ಮೂಲ NCP ಜೊತೆಗೆ ಸೇರಿ ಕಣಕ್ಕಿಳಿತೀವಿ, ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದಂತ ಮಾತೇನಿದೆ, ಈ ಮಾತು ಹಾಗೆಯೇ ಉಳಿಯುತ್ತಾ ಅಥವಾ ಮತ್ತೇನಾದ್ರೂ ಪರಿಸ್ಥಿತಿ ಬದಲಾಗುತ್ತಾ ಅಂತ ನೋಡ್ಬೇಕಾಗಿದೆ. ಆದ್ರೆ ಇದೊಂದು ದುರ್ಘಟನೆ ಆಗ್ಬಾರ್ದಿತ್ತು. ಯಾವುದೇ ನಾಯಕ ಏನೇ ಆದ್ರೂ ಸಹ ಈ ತರದ ಒಂದು ದುರ್ಘಟನೆ ಆಗ್ಬಾರ್ದಿತ್ತು. ಆದ್ರೆ ಮಹಾರಾಷ್ಟ್ರ ರಾಜಕಾರಣ ನಿಜವಾಗ್ಲೂ ಕುತೂಹಲ ಮೂಡಿಸಿದೆ ಮುಂದಿನ ದಿನಗಳಲ್ಲಿ. ಮಾತನಾಡ್ತೀನಿ. ಡಾಕ್ಟರ್ ಬಸವರಾಜ್ ಚಿಟ್ನಾಳ್ ಅವರೇ, ಒಂದು ವೈಎಸ್ ರಾಜಶೇಖರ ರೆಡ್ಡಿ ಅವರ ನಿಧನದ ಸಂದರ್ಭ, ಅವರ ಹೆಲಿಕಾಪ್ಟರ್ ಪತನ ಆದ ಸಂದರ್ಭವು ಈ ಎಲ್ಲ ಚರ್ಚೆಗಳು ಬಂದಿತ್ತು. ಇವತ್ತಿಗೂ ಒಂದು ಪಕ್ಷದ ಮೇಲೆ ಆರೋಪ ಹಾಗೆ ಉಳ್ಕೊಂಡಿದೆ, ಅವರನ್ನ ಬಲಿ ಹಾಕ್ಲಾಯ್ತಾ ಅನ್ನೋ ಒಂದ್ ಸಂಚ ಇದು ಅಂತ. ಹಾಗೇನೆ ಯಾವ್ದಾದ್ರು ಒಬ್ಬ ರಾಜಕೀಯ ನಾಯಕ ಈ ತರದ ದುರ್ಘಟನೆಯಲ್ಲಿ ಮೃತಪಟ್ಟರೆ ಈ ತರದೊಂದು ಆರೋಪಗಳು ಕೇಳಿ ಬರುತ್ತೆ. ಮಮತಾ ಬ್ಯಾನರ್ಜಿ ನೇರವಾಗಿನೇ ಮಾಡಿದ್ದಾರೆ. ಮಹಾಜನ್ ಅವರು ಇರ್ಬೋದು ಅಥವಾ ಹರೇನ್ ಪಾಂಡ್ಯ ಅವರ, ನಾವು ನರೇನ್ ಪಾಂಡ್ಯ ಆ ಹತ್ಯವನ್ನ ನೋಡಿದ್ವಿ. ಇಲ್ಲೂ ಕೂಡ ಆ ತರದೊಂದು ಅನುಮಾನ ಕಾಡ್ತಾ ಇದೆ. ಇದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಶಿಂದೆ ಕೂಡ ಹೇಳಿದ್ದಾರೆ. ನ್ಯಾಯಾಂಗ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗ್ಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ಈ ನಡುವೆ ಒಂದು ರಾಜಕೀಯ ನಿರ್ವಾತ, NCPಯ ಮುಂದಿನ ಭವಿಷ್ಯ ಏನು, ಅಜಿತ್ ಪವಾರ್ ಅವರ NCPಯ ಮುಂದಿನ ಭವಿಷ್ಯ ಏನು ಅನ್ನೋದು ಪ್ರಶ್ನೆ ಆಗಿದೆ. ಇದೆಲ್ಲದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ವಿಮಾನಯಾನ ವಿಚಾರದಲ್ಲಿ ಏನು ಈ ತರ ದುರಂತಗಳಾಗ್ತವೆ, ಅದರಲ್ಲಿ ನಾನು ಜಾಸ್ತಿಯಾಗಿ ಈ ತರದ ಒಂದು ಸಂಚುಗಾರಿಕೆಯನ್ನು ನೋಡಕ್ ಹೋಗೋದಿಲ್ಲ. ಅದು ತಪ್ಪಾಗ್ತದೆ. ಯಾಕಂದ್ರೆ ಇಟ್ ಇಸ್ ನಿಯರ್ಲಿ ಇಂಪಾಸಿಬಲ್. ಯಾವ್ದೋ ಒಂದು ಏರ್ಕ್ರಾಫ್ಟ್ ಆಗ್ಲಿ ಈ ತರದ ಒಂದು ನೀವು ಕಾನ್ಸ್ಪಿರಸಿ ಮಾಡಿ ಹೊಂಚು ಹಾಕಿ ಈ ತರದ ಏನಂತಾರೆ ಸುಪಾರಿ ಕಿಲ್ಲಿಂಗ್ ಮಾಡೋದು, ಅದು ಅಸಾಧ್ಯದ ಮಾತು. ಅದು ಇದೆಲ್ಲ ಬಿಡಿ, ನಿಮ್ಮ ರಾಜಶೇಖರ ರೆಡ್ಡಿ ಇದೆಲ್ಲ ಬಿಡಿ, ಸಂಜಯ್ ಗಾಂಧಿ ಕಾಲದಿಂದಲೂ ಆ ತರದ ಮಾತುಗಳು ಕೇಳಿ ಬರ್ತಾ ಇವೆ. ಸಂಜಯ್ ಗಾಂಧಿ ಹಿ ವಾಸ್ ಪೈಲಟಿಂಗ್ ದ ಚಾಪರ್ ಹಿಮ್ಸೆಲ್ಫ್. ಆ ಫ್ಲೈಟ್ ಅವರೇ ಪೈಲಟ್ ಮಾಡ್ತಿದ್ರು. ಆದ್ರೂ ಕೂಡ ಏನೇನೋ ಊಹಾಪೋಹಗಳು. ಬಟ್ ಇರಿ, ಅದು ರಾಜಕಾರಣದ ಅವೆಲ್ಲವನ್ನ, ಯಾಕಂದ್ರೆ ಇಲ್ಲೂ ಯಾವ್ದನ್ನು ನಾವು ಪ್ರೂವ್ ಮಾಡಕ್ಕಾಗಿಲ್ಲ. ಸಂಜಯ್ ಗಾಂಧಿ, ರಾಜಶೇಖರ್ ರೆಡ್ಡಿ ಅಥವಾ ಮಾಧವರಾವ್ ಸಿಂಧಿಯಾ ಅಥವಾ ಮೊನ್ನೆ ಯಾರು ಖಂಡು ಅರುಣಾಚಲ ಪ್ರದೇಶದಲ್ಲಿ ಅಥವಾ ಇಲ್ಲಿ ಬೆಳಗಿನ ಯಾರು ನಮ್ಮ ಅಜಿತ್ ಪವಾರ್, ಇವೆಲ್ಲ ಪ್ರೂವ್ ಮಾಡಕ್ ಆಗೋದಿಲ್ಲ. ಕೇವಲ ಒಂದು ಊಹಾಪೋಹ ಮಾಡಬಹುದು ಅಷ್ಟೇ. ಆದ್ರೆ ರಾಜಕೀಯ ನಿರ್ವಾತ ಸೃಷ್ಟಿಯಾಗಿದ್ದಂತ ವಿಷಯ. ಈಗಾಗಲೇ ಹೊನ್ನಾಳಿ ಅವರು ಹೇಳಿದಂಗೆ ಅಜಿತ್ ಪವಾರ್ ವಾಸ್ ಪೊಲಿಟಿಕಲ್ ಸಕ್ಸೆಸರ್ ಟು ಶರದ್ ಪವಾರ್ ಸೃಷ್ಟಿ ಮಾಡಿದ ಒಂದು ರಾಜಕೀಯ ಒಂದು ಸಂಚಲನ ಅನ್ನೋದಕ್ಕಿಂತ ಹಿ ವಾಸ್ ಅ ವೆರಿ ಪ್ರಾಮಿನೆಂಟ್ ಫಿಗರ್ ಇನ್ ಮಹಾರಾಷ್ಟ್ರ ಪಾಲಿಟಿಕ್ಸ್. ಅದಕ್ಕೆ ಪರ್ಯಾಯವಾದ ಅದನ್ನ ಮುಂದುವರಿಸ್ಕೊಂಡು ಹೋಗಬಲ್ಲಂತ ಸಮರ್ಥ ನಾಯಕ ಅಜಿತ್ ಪವಾರ್ ಅಂತ ಬಹಳಷ್ಟು ಅನ್ಕೊಂಡಿದ್ರು. ಮತ್ತೆ NCP ಚಿಹ್ನೆ ಮತ್ತು NCP ಪಕ್ಷ ಕಂಪ್ಲೀಟ್ ಆಗಿ ಅಜಿತ್ ಪವಾರ್ ಕೈ ಬಂದಾದ್ಮೇಲೆ ಅಥವಾ ಅದಕ್ಕೆ ಮುಂಚೆ ಅಂದ್ಕೊಳ್ಳಿ,
ಆ ಕರ್ನಾಟಕದ ಸುತ್ತಮುತ್ತ ಇರುವಂತಹ ಮಹಾರಾಷ್ಟ್ರದ ಜಿಲ್ಲೆಗಳು, ಮಿರಜ್, ಸಾಂಗ್ಲಿ, ಕೊಲ್ಹಾಪುರ್, ಪುಣೆ, ಅಹಮದ್ನಗರ್ವರೆಗೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿತ್ತು ಎನ್ಸಿಪಿ. ಇತರ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಪರ್ಫಾರ್ಮೆನ್ಸ್ ವಾಸ್ ಬ್ರಿಲಿಯಂಟ್ ಇನ್ ದೀಸ್ ರೀಜನ್ಸ್. ಹೀಗಿರುವಾಗ ಏನಾಗಿದೆ, ಶರದ್ ಪವಾರ್ ಅವರಿಗೆ ವಯಸ್ಸಾಗಿದೆ, ಅವರು ಒಂದು ಆಕ್ಟಿವ್ ಪಾಲಿಟಿಕ್ಸ್ ಅನ್ನ ಮಾಡಲಾರಷ್ಟು ವಯಸ್ಸಾಗಿದೆ ಮತ್ತು ಆರೋಗ್ಯ ಸಮಸ್ಯೆ. ಹಾಗೆ ಅಜಿತ್ ಪವಾರ್ ಅವರ ಮತ್ತು ಆ ಒಂದು ನಿರ್ವಾತನ ತುಂಬುತ್ತಾರ ಇಮಿಡಿಯೇಟ್ ಆಗಿ ತುಂಬಾ ಸಾಧ್ಯ ಇದೆ. ದಟ್ಸ್ ಎ $1 million ಕ್ವಶನ್. ಇಮಿಡಿಯೇಟ್ ಆಗಿ ಈಗ ಏನಾಗಿದೆ, ಬಿಜೆಪಿಗೆ ಸ್ವಲ್ಪ ಸಾಧ್ಯತೆಗಳು, ತನ್ನ ಬಾಹುಳ್ಯವನ್ನ, ತನ್ನ ಹಿಡಿತವನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದು ಅವಕಾಶ ಅನ್ನೋದಕ್ಕಿಂತ ಇಟ್ ಈಸ್ ಓಪನ್ ಫೀಲ್ಡ್. ನಾವು ದ ಫೀಲ್ಡ್ ಇಸ್ ಓಪನ್ ಫಾರ್ ಬಿಜೆಪಿ ಟು ಟ್ರೈ ದೇರ್ ಮನೋವರ್ಸ್. ಅಷ್ಟು ಮಾತ್ರ ಹೇಳಬಲ್ವಿ. ಇದರಿಂದ ಯಾರಾದ್ರೂ ನಿಂತುಕೊಂಡು ಈ ಕೊಲೆ ಮಾಡಿಸಿದ್ದಾರೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ವಿರೋಧಕ್ಕೆ, ಐ ಥಿಂಕ್ ದಟ್ ಈಸ್ ಟು ಫಾರ್ ಫೆಚ್ಡ್. ಆ ತರದ ಊಹಾಪೋಹ ನಾನ್ ಮಾಡೋದಿಲ್ಲ. ಸರಿ, ಮಾತನಾಡ್ತೀನಿ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಆದ್ರೆ ಈ ಸಂದರ್ಭದಲ್ಲಿ ವಿಮಾನಯಾನ ನಿರ್ವಹಣೆ ಬಗ್ಗೆ ಒಂದು ಸ್ಟ್ರಿಕ್ಟ್ ಲಯಬಿಲಿಟಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಒಂದೆರಡು ಘಟನೆಗಳಲ್ಲ, ಈಗ ಅನಿವಾರ್ಯ ದುರ್ಘಟನೆಗಳು ಕೆಲವು ಸಂದರ್ಭಗಳಲ್ಲಿ ಆಗತ್ತೆ, ಇಲ್ಲ ಅಂತಲ್ಲ, ಅದು ಪ್ರಕೃತಿ ಬೇರೆ ಬೇರೆ ಕಾರಣಕ್ಕಾಗಿ. ಆದ್ರೆ ಈಗ ನಡೀತಿರೋದು ಆ ತರದ ಬೆಳವಣಿಗೆ ಅಲ್ಲ, ನಿರಂತರವಾಗಿ ಈ ತರದ್ದು ನಡೀತಾನೆ ಇದೆ. ವಿಮಾನಯಾನ ನಿರ್ವಹಣೆಯಲ್ಲೇ ಏನೋ ಸಮಸ್ಯೆ ಇದೆ ಅಂತೀರ. ಅದು ಏರ್ ಇಂಡಿಯಾ ಪ್ರೊಟೆಸ್ಟ್ ಇಂದ ಹಿಡಿದು ಅಹಮದಾಬಾದ್ ಘಟನೆ ಇರ್ಬೋದು, ಆ ನಂತರದ ಘಟನೆಗಳಿರ್ಬೋದು, ಮತ್ತು ಈ ಅಂದ್ರೆ ಸೈನಿಕರು ತಾವು ಏನಾದ್ರು ಮಾಡ್ತಿರೋ ಸಂದರ್ಭದಲ್ಲಿ ಅನೇಕ ವಿಮಾನಗಳು ಇತ್ತೀಚೆಗೆ ಪತನ ಆಯ್ತು ಅವರ ಪ್ರಾಕ್ಟೀಸ್ ಸಂದರ್ಭದಲ್ಲಿ. ಇದೆಲ್ಲದಕ್ಕೂ ಯಾವ್ದಾದ್ರು ಒಂದು ಹೊಣೆಗಾರಿಕೆ ಬೇಕಲ್ಲ. ಎಲ್ಲವೂ ಇಲ್ಲ, ಏನೋ ಆಗೋಯ್ತು, ದುರ್ಘಟನೆ ಇದು ಅಂತ ಬಿಟ್ಬಿಟ್ರೆ ಹೇಗಾಗೋಗತ್ತೆ? ಒಂದ್ ಜವಾಬ್ದಾರಿ ಬೇಕಾಗತ್ತಲ್ಲ. ನೋಡಿ, ಅಜಿತ್ ಪವಾರ್ ಅವರ ವಿಮಾನ ಲ್ಯಾಂಡ್ ಆಗ್ತಾ ಇದ್ದು ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ. ಅದೊಂದು ಫುಲ್ ಫ್ಲೆಡ್ಜ್ಡ್ ಎಲ್ಲಾ ರೀತಿಯಾದ ವ್ಯವಸ್ಥೆ ಇರ್ತಕ್ಕಂತ ವಿಮಾನ ನಿಲ್ದಾಣ ಅಂತೂ ಅಲ್ವೇ ಅಲ್ಲ. ಹಾಗಾಗಿ ಅಲ್ಲಿ ಏನು ರನ್ವೇ ಅವರಿಗೆ ಕಾಣ್ತಾ ಇಲ್ಲ ಅಂತ ಪೈಲಟ್ ಅಲ್ಲಿ ಸೂಚನೆ ಕೊಟ್ಟಾಗ ಒಂದ್ಸರಿ ವಿಮಾನ ಸುತ್ತಾಕತ್ತೆ, ಮತ್ತೆ ಬರುತ್ತೆ, ಮತ್ತೆ ಬಂದಾಗ ನಿಮ್ಮ ರಿಸ್ಕ್ ಅಲ್ಲಿ ಲ್ಯಾಂಡ್ ಮಾಡಿ ಅಂತ ಹೇಳಿ ಪೈಲಟ್ ಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಕೇವಲ 100 ಅಡಿ ಅಂತರದಲ್ಲಿ ಅವರಿಗೆ ಅದೇನು ಅಲ್ಲಿ ವಿಮಾನ ಲ್ಯಾಂಡ್ ಆಗ್ಬೇಕಾಗಿತ್ತು, ಆದ್ರೆ ಪೈಲಟ್ ಗೆ ಆ ರನ್ವೇ ಕಾಣದೇನೆ ಅದು ನೆಲಕ್ಕೆ ಅಪ್ಪಳಿಸುತ್ತೆ, ಅಪಘಾತ ಆಗುತ್ತೆ. ಮತ್ತೆ ಇದೊಂದು ಒಂದು ಚಾಪರ್ ಏರ್ಪಡಿಸುವ ಸ್ವತಂತ್ರ ಅವರದೇ ಸ್ವಂತವಾದಂತ ಒಂದು ವಿಮಾನ, ಮತ್ತು ಅಲ್ಲಿ ಸಾಕಷ್ಟು ವ್ಯವಸ್ಥೆ ಇರತಕ್ಕಂತ ವಿಮಾನ ನಿಲ್ದಾಣ. ಹಾಗಾಗಿ ಇಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವುದೇ ವಿಮಾನ ನಿಲ್ದಾಣ ಆಗಿರ್ಬೋದು, ಅದೊಂದು ಫುಲ್ ಫ್ಲೆಡ್ಜ್ ಆಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಇರಬೇಕಾದಂತದ್ದು, ಮಾಡ್ಬೇಕಾದಂತದ್ದು ಸರ್ಕಾರಗಳ ಆಡಳಿತಗಳ ಜವಾಬ್ದಾರಿ ಆಗಿರುತ್ತೆ. ಇಲ್ಲ ಅಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಯಾರಿಗೆ ಹೊಣೆ ಮಾಡ್ಲಿಕ್ಕಾಗತ್ತೆ? ಆ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ವಿಸಿಬಿಲಿಟಿ ಕಡಿಮೆ ಇದೆ ಅಂತ ಅಂದಾಗ, ಮಂಜು ಮುಸುಕಿದೆ ಅಂತ ಅಂದಾಗ ಅಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಮಂಜು ಮುಸುಕಿದ ಸಂದರ್ಭದಲ್ಲಿ ಯಾವ ರೀತಿ ಲ್ಯಾಂಡಿಂಗ್ ವ್ಯವಸ್ಥೆ ಬೇಕು, ನೈಟ್ ಲ್ಯಾಂಡಿಂಗ್ ಯಾವ ರೀತಿ ವ್ಯವಸ್ಥೆ ಬೇಕು, ಅದನ್ನ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ಶಿವಮೊಗ್ಗ ವಿಮಾನ ನಿಲ್ದಾಣ ತುಂಬಾ ಫುಲ್ ಫ್ಲೆಡ್ಜ್ ಆಗಿದೆ, ಆದ್ರೆ ಇವತ್ತು ಸಹ ಇಲ್ಲಿ ಮಂಜು ಮುಸುಕಿದ ಕಾರಣಕ್ಕೆ ಎಷ್ಟೋ ಬಾರಿ ವಿಮಾನಗಳು ವಾಪಸ್ ಹೋಗ್ತವೆ, ನೈಟ್ ಲ್ಯಾಂಡಿಂಗ್ ಅಂತೂ ಸಾಧ್ಯನೇ ಇಲ್ಲ. ಎಲ್ಲಾ ಎಕ್ವಿಪ್ಮೆಂಟ್ ಬಂದಿದೆ, ಇನ್ನೂ ಸಹ ಅದು ಕಮಿಷನ್ ಆಗಿಲ್ಲ. ಹಾಗಾಗಿ ವಿಮಾನ ನಿಲ್ದಾಣಗಳು ಏನಿದೆ, ಸುಮ್ನೆ ನಾವು ವಿಮಾನಗಳ ನಿಲ್ದಾಣಗಳನ್ನ ಪ್ರತಿ ಜಿಲ್ಲೆಗೂ ಮಾಡ್ತೀವಿ ಅಥವಾ ಎಲ್ಲಾ ಕಡೆ ವಿಮಾನ ನಿಲ್ದಾಣ ಮಾಡ್ತೀವಿ, ಸಂಪರ್ಕವನ್ನು ಇದರಿಂದ ನಾವು ಜಾಸ್ತಿ ಮಾಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ ಅದಕ್ಕಿಂತ ಅಲ್ಲಿ ಪ್ರಯಾಣಿಕರ ಸುರಕ್ಷತೆ ಮತ್ತು ವಿಮಾನಗಳ ಸುರಕ್ಷತೆ ಸಹ ಬಹಳ ಮುಖ್ಯ ಆಗುತ್ತೆ. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಬಾರಾಮತಿ ಮಾತ್ರ ಅಲ್ಲ, ಈ ದೇಶದಲ್ಲಿ ಯಾವ ವಿಮಾನ ನಿಲ್ದಾಣಗಳಿದಾವೆ, ಅದು ಟೂ ಟೈರ್ ಸಿಟಿನಲ್ಲಿ ಆಗಿರ್ಬೋದು, ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥ ಊರುಗಳಲ್ಲಿ ಆಗಿರ್ಬೋದು, ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಆ ತರದಂತ ಸಂಪೂರ್ಣ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಇಂತಹ ಅಪಘಾತಗಳು ಅಲ್ಲಿ ಅವರಿಗೆ ರನ್ವೇ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಪಘಾತ ಆಗಿದೆ ಅಂದ್ರೆ ಇದ್ರ ಹೊಣೆ ಆಡಳಿತದ್ದೇ ಆಗಿರುತ್ತೆ, ಸರ್ಕಾರದ್ದೇ ಆಗಿರುತ್ತೆ. ಆ ವಿಮಾನ ನಿಲ್ದಾಣಗಳಂತೂ ರಾಜ್ಯ ಸರ್ಕಾರದ ಅಧೀನದಲ್ಲಿರಲ್ಲ. ಶಿವಮೊಗ್ಗ ಕರ್ನಾಟಕದ ಏಕೈಕ ಉದಾಹರಣೆ ಅಂತಂದ್ರೆ ಶಿವಮೊಗ್ಗ ಏರ್ಪೋರ್ಟ್ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ. ಆದ್ರೆ ಅದನ್ನ ನಿರ್ವಹಣೆ ಮಾಡ್ಬೇಕಾಗಿದೆ ಅದು ಕೇಂದ್ರ ಸರ್ಕಾರದ ವಿಮಾನಯಾನ ಸಚಿವಾಲಯ. ಹಾಗಾಗಿ ಇಂಥ ಯಾವುದೇ ವ್ಯವಸ್ಥೆ ಇರತಕ್ಕಂಥ ವಿಮಾನ ನಿಲ್ದಾಣಗಳಲ್ಲಿ ಕಂಪ್ಲೀಟ್ ಆಗಿ ವ್ಯವಸ್ಥೆಯನ್ನ ಮಾಡ್ಬೇಕಾದ್ದು ಜನರ ಜೀವದ ಜೊತೆಗೆ, ಪ್ರಯಾಣಿಕರ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತ ವಿಷಯ ಇದು. ಹಾಗಾಗಿ ಸಂಪೂರ್ಣ ಸೌಲಭ್ಯನ ವಿಮಾನ ನಿಲ್ದಾಣಕ್ಕೆ ಕೊಡ್ಲೇಬೇಕು, ಜವಾಬ್ದಾರಿಯನ್ನ ಹೊರಲೇಬೇಕಾಗತ್ತೆ. ಕೇವಲ ಪೈಲಟ್ ನ ತಪ್ಪು ಅಥವಾ ಮತ್ತಿನ್ಯಾರದ ತಪ್ಪು ಅಂತ ನೋಡ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲ್ ಆಕ್ಸಿಡೆಂಟ್ ಆಯ್ತು ಅಂತ ರಾಜೀನಾಮೆ ಕೊಟ್ಟಿದ್ರು. ಈಗೇನ್ ಆತರದ ಸಿಚುವೇಶನ್ ಇಲ್ಲ ಬಿಡಿ, ಇಷ್ಟು ಕಳೆದ ಒಂದ್ 70 ವರ್ಷದಲ್ಲಿ ಆತರ ಸಿಚುವೇಶನ್ ಇಲ್ಲ. ಆದ್ರೆ ಜವಾಬ್ದಾರಿ ಹೊರ್ಬೇಕಲ್ಲ. ತಪ್ಪು ಯಾರ್ದಲ್ಲಿ? ರನ್ವೇ ಕಾಣ್ತಿಲ್ಲ ಅಂತಂದ್ರೆ ತಪ್ಪು ಯಾರ್ದು? ರನ್ವೇ ಕಾಣುವಂತ ವ್ಯವಸ್ಥೆಗಳು ಮಾಡ್ಬೇಕಾದ ಜವಾಬ್ದಾರಿ ಯಾರ್ದು? ಅದನ್ನೆಲ್ಲ ಮಾಡ್ಬೇಕಾಗುತ್ತೆ. ಬಾರಾಮತಿ ಆಗಿರ್ಬೋದು, ಯಾವ್ದೇ ವಿಮಾನ ನಿಲ್ದಾಣ ಆಗಿರ್ಬೋದು.
ಇದ್ರ ಬಗ್ಗೆ ತಾವೇನ್ ಪ್ರತಿಕ್ರಿಯಿಸ್ತೀರಿ? ಒಂದು ಸ್ಟ್ರಿಕ್ಟ್ ಲಯಬಿಲಿಟಿ ಅನ್ನೋದೇ ಇಲ್ಲ. ಆಯ್ತು, ಒಂದ್ ಘಟನೆ ಆಗೋಯ್ತು, ಸತ್ರು, ಒಂದ್ ತನಿಖೆ ಆಗತ್ತೆ, ಅದೇನಾಗತ್ತೆ ಮುಂದೆ ನಮಗೆ ಗೊತ್ತಾಗೋದಿಲ್ಲ, ಪರಿಹಾರ ಇದೆಲ್ಲವೂ ಚರ್ಚೆ ಆಗತ್ತೆ. ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ, ಹೊಣೆಗಾರರು ಅಂತಂದ್ರೆ ಆ ಹೊಣೆಗಾರಿಕೆನೆ ಬರೋದಿಲ್ಲ. ಯತ್ನಾಳ್ ಅವ್ರೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಈಗ ಇದನ್ನ ಎರಡು ಆಯಾಮದಲ್ಲಿ ನೋಡೋಣ. ಮೊದಲನೇದ್ದು ಈ ಬಾರಾಮತಿ ಏನು ಏರ್ ಸ್ಟ್ರಿಪ್ ಏನಿದೆ, ಲ್ಯಾಂಡಿಂಗ್ ಸ್ಟ್ರಿಪ್ ಏನಿದೆ, ಈ ವಿಚಾರ ಮತ್ತು ಒಟ್ಟಾರೆಯಾಗಿ ವಿಮಾನಯಾನ ಕ್ಷೇತ್ರದಲ್ಲಿ, ನಾಗರಿಕ ವಿಮಾನ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ. ಮೊದಲು ಬಾರಾಮತಿ ನೋಡಿದ್ರೆ, ಬಾರಾಮತಿ ಏರ್ ಸ್ಟ್ರಿಪ್ ಏನಿದೆಯಲ್ಲ, ಈ ಏರ್ ಸ್ಟ್ರಿಪ್ ಅನ್ನ ಕಟ್ಟಿದ್ದೇ ಶರದ್ ಪವಾರ್. ಇದನ್ನ ಕಟ್ಟಿ ಕೊಟ್ಟಿದ್ದೆ ಶರದ್ ಪವಾರ್. ಅದನ್ನ ಮೇಂಟೆನೆನ್ಸ್ ಗೆ ಅನಿಲ್ ಅಂಬಾನಿ ಕೊಡ್ತಾರೆ. ಅಲ್ಲಿ ಒಂದು ಸಣ್ಣದಾದ ಒಂದು ಕಾರ್ಗೋ ಸೆಂಟರ್ ಇದೆ, ಒಬ್ಬೊಂದು ATC ಇದೆ, ಅಷ್ಟು ಮಾತ್ರ ಇದೆ ಅಲ್ಲಿ. ಇಟ್ ಇಸ್ ನಾಟ್ ಯೂಸ್ ಫಾರ್ ಸಿವಿಲ್ ಏವಿಯೇಷನ್. ಬೇರೆ ಓನ್ಲಿ ಇಟ್ ಇಸ್ ಮೆಂಟ್ ಓನ್ಲಿ ಫಾರ್ ಪ್ರೈವೇಟ್ ಯೂಸ್. ಯಾರಾದ್ರು ಪ್ರೈವೇಟ್ ಏರ್ಕ್ರಾಫ್ಟ್ ಅಂದ್ರೆ ಲ್ಯಾಂಡ್ ಆಗೋದಕ್ಕೆ. ಇಟ್ ಈಸ್ ನಾಟ್ ಆಪರೇಟೆಡ್ ಬೈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಅದನ್ನ ಆಪರೇಟ್ ಮಾಡೋದು ಅನಿಲ್ ಅಂಬಾನಿ. ಮತ್ತೆ ಅಲ್ಲೊಂದು ಚಿಕ್ಕ ಫ್ಲೈಯಿಂಗ್ ಸ್ಕೂಲ್ ಇದೆ, ಜೊತೆಗೆ ಇದೊಂದು ಕಾರ್ಗೋ ಸೆಂಟರ್ ಮತ್ತೆ ATC ಇಷ್ಟು ಮಾತ್ರ ಇದೆ. ಆದ್ರೆ ಏನು ಆಶ್ಚರ್ಯ ಅಂದ್ರೆ, ಎರಡನೇ ಅಪ್ರೋಚ್, ಮೊದಲ ಸರ್ತಿ ಅಪ್ರೋಚ್ ಮಾಡಿದ್ದಾರೆ ಪೈಲಟ್, ಅವಾಗ ನನಗೆ ಲ್ಯಾಂಡಿಂಗ್ ಕಾಣ್ತಾ ಇಲ್ಲ, ಲ್ಯಾಂಡಿಂಗ್ ಸ್ಟ್ರಿಪ್ ಕಾಣ್ತಾ ಇಲ್ಲ ಅಂತ ಹೇಳಿ ಸೆಕೆಂಡ್ ಅಪ್ರೋಚ್ ಬಂದಿದ್ದಾರೆ. ಸೆಕೆಂಡ್ ಅಪ್ರೋಚ್ ಬಂದಾಗ ಕೇಳಿದ್ದಾರೆ, ಕ್ಯಾನ್ ಯು ಸಿ ದ ಏನೋ ರನ್ವೇ ಅಂತ. ಎಸ್ ಅಂತ ಹೇಳಿ ಲ್ಯಾಂಡಿಂಗ್ ಮಾಡುವಾಗ ಬಿಫೋರ್ ದ ಏರ್ ಸ್ಟಾರ್ಟಿಂಗ್ ಆಫ್ ದ ಏರ್ ಸ್ಟ್ರಿಪ್ ಹಿ ಹ್ಯಾಸ್ ಕ್ರಾಶ್ಡ್. ಈಗ ಒಂದು ಏನಾಗುತ್ತೆ ಅಂದ್ರೆ, ವೆದರ್ ವಿಚಾರಕ್ಕೆ ಮಾತಾಡ್ಬೇಕಾದ್ರೆ, ಮುಂಬೈಯಿಂದ ಬಾರಾಮತಿಗೆ ಆ ಒಂದು ಏರ್ಕ್ರಾಫ್ಟ್ ಬರ್ಬೇಕಾದ್ರೆ ಬಂದ್ರೆ ಅರ್ಧ ಗಂಟೆ ಏರ್ ಟೈಮ್ ಅಷ್ಟೇ. ಇಟ್ ಇಸ್ ವೆರಿ ಶಾರ್ಟ್ ಹಾಲ್ ಫ್ಲೈಟ್. ಶಾರ್ಟ್ ಹಾಲ್ ಆಗಿರ್ಲಿ, ಲಾಂಗ್ ಹಾಲ್ ಆಗಿರ್ಲಿ, ಏನ್ ಮಾಡ್ತಾರಂತೆ, ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗೋವಾಗ ಇಲ್ಲಿನ ವೆದರು, ಲ್ಯಾಂಡಿಂಗ್ ಎಲ್ಲಿ ಆಗ್ತಿದೆ ಅಲ್ಲಿ ವೆದರು, ಎರಡು ಹವಾಮಾನದ ಮಾಹಿತಿ ತಗೊಳ್ತಾರೆ. ಒಂದೇ ತಗೊಳ್ಳೋದಿಲ್ಲ, ಎರಡು ಹವಾಮಾನ ಮಾಹಿತಿ ತಗೋತಾರೆ. ಮತ್ತೆ ಅನೇಕ ನಾನು ವಿಜುವಲ್ಸ್ ನೋಡಿದ್ನಲ್ಲ, ಕೆಲವೊಂದು CCTV ಕ್ಯಾಮ್ರಾದಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗಿತ್ತು. ಆ CCTV ಅಂತೂ ನನಗೆ ಅಲ್ಲಿ ಮಂಜು ಇದ್ದಂಗೆ ಕಾಣ್ಲಿಲ್ಲ. ಅದ್ರ ಅರ್ಥ ಏನಂದ್ರೆ, ಏನಾಗಿದೆ ಊಹೆ ಏನು ಅಂದ್ರೆ, ಬೆಳಗ್ಗೆ ಕೆಲವೊಂದ್ಸತಿ ಏನಾಗುತ್ತೆ, ಬೆಳಗಿನ ಸೂರ್ಯ ಕೆಲವೊಂದ್ಸತಿ ಆತದ ಮಂಜಿನ ಒಂದು ರೀತಿಯ ಆ ಒಂದು ವಿಜುವಲ್ ಕ್ರಿಯೇಟ್ ಮಾಡ್ತದೆ. ಆ ಕನ್ಫ್ಯೂಷನ್ ಆಯ್ತಾ ಪೈಲಟ್ಗಳಿಗೆ ಅಂತ ಒಂದು ನನ್ಗೆ ಡೌಟ್ ಒಂದು ಅಷ್ಟೇ. ಆಮೇಲೆ ಮೆಕ್ಯಾನಿಕಲ್ ಫೇಲ್ಯೂರ್ ಇದ್ದಿತ್ತು, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಸಮಸ್ಯೆ, ಇವೆಲ್ಲವೂ ತನಿಖೆಯಿಂದ ಗೊತ್ತಾಗ್ತದೆ. ಬಟ್ ಈಗ ಇಷ್ಟೆಲ್ಲ ಮಾಡಿದ್ರೆ ಶರದ್ ಪವಾರ್ ಏರ್ಕ್ರಾಫ್ಟ್ ಮಾಡಿದ್ರಲ್ಲ, ಅಲ್ಲೊಂದು ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಮಾಡಿಲ್ಲ ಅವರು. ಸಾಮಾನ್ಯವಾಗಿ ಮಂಜಿನ ವಾತಾವರಣದಲ್ಲಿ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ನಮಗೆ ವಿಜುವಲ್ ಕಾಣೋದಿಲ್ಲ ಪೈಲಟ್ಗೆ. ವಿಜುವಲಿ ಕಾಣ್ತಿರುವಾಗ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಲ್ಯಾಂಡ್ ಮಾಡ್ಬೋದು. ಎಂತ ವಾತಾವರಣ, ಮಳೆ ಇರ್ಲಿ, ಮಂಜಿರ್ಲಿ, ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಕಂಪ್ಲೀಟ್ಲಿ ಏವಿಯಾನಿಕ್ಸ್, ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಆಗ್ತದೆ. ಪೈಲಟ್ ಇಸ್ ನಾಟ್ ಅಟ್ ಆಲ್ ಇನ್ ಕಂಟ್ರೋಲ್ ಆಫ್ ದ ಫ್ಲೈಟ್. ATC ಮತ್ತು ಎಲೆಕ್ಟ್ರಾನಿಕ್ಸ್ ಕಂಟ್ರೋಲ್ ಮಾಡಿ ಡೈರೆಕ್ಟ್ ಆಗಿ ಇರಿಸ್ತದೆ ಅದನ್ನ. ಸೊ ದಟ್ ಆಲ್ಸೋ ವಾಸ್ ನಾಟ್ ದೇರ್ ಈ ಸ್ಟ್ರಿಪ್. ಯಾಕಂದ್ರೆ ಇಟ್ ಇಸ್ ನಾಟ್ ಯೂಸ್ ಫಾರ್ ಪಬ್ಲಿಕ್ ಯೂಸ್, ಇಟ್ಸ್ ಲಿಮಿಟೆಡ್, ಇಟ್ಸ್ ಯೂಸ್ ಇಸ್ ವೆರಿ ಲಿಮಿಟೆಡ್. ಹೀಗಾಗಿ ಇವೆಲ್ಲ ಕಾರಣಗಳಿರಬಹುದು ಒಂದು ಈ ಘಟನೆ ವಿಚಾರದಲ್ಲಿ. ಆದ್ರೆ ಒಟ್ಟಾರೆಯಾಗಿ ವಿಮಾನಯಾನ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ, ಅಹಮದಾಬಾದ್ ವಿಚಾರ ನೋಡ್ರಿ. ಅಹಮದಾಬಾದ್ ಆ ಇಡೀ ಅಷ್ಟು ದೊಡ್ಡ ದುರಂತ ಆಗಿದ್ದು ಏನಕ್ಕೆ? ಒಬ್ಬ ಪೈಲಟ್ ಫ್ಯೂಯಲ್ ಸ್ವಿಚ್ ಆಫ್ ಮಾಡ್ಬಿಟ್ರಂತೆ ಟೇಕ್ ಆಫ್ ಆದ್ಮೇಲೆ, ಬೈ ಮಿಸ್ಟೇಕ್. ಅದ್ ಹೆಂಗೆ ಬೈ ಮಿಸ್ಟೇಕ್ ಫ್ಯೂಯಲ್ ಸ್ವಿಚ್ ಆಫ್ ಮಾಡ್ತೀರಿ ಪೈಲಟ್? ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ಯು ಅಂಡರ್ ಗಾನ್? ಮತ್ತೆ ಇಲ್ಲಿ ಕೂಡ ಒಬ್ಬ ಕಪೂರ್ ಅಂತ ಒಬ್ಬ ಪೈಲಟ್ ಇದಾರಲ್ಲ, ಈ ಪೈಲಟ್ ಮೇಲೆ ಒಂದು 5-6 ವರ್ಷದಿಂದ ಇವ್ರು ಸಸ್ಪೆಂಡ್ ಮಾಡಿಬಿಟ್ಟು 3 ವರ್ಷ ಸಸ್ಪೆಂಡ್ ಆಗಿದ್ದಾರೆ. ಬಿಕಾಸ್ ಹಿ ವಾಸ್ ಗಾಟ್ ಡ್ರಂಕ್. ಏನಂತಾರೆ, ಅಲ್ಕೋಮೆಟ್ರಿಕ್ ಟೆಸ್ಟ್ ಅಲ್ಲಿ ಫೇಲ್ ಆದ್ಮೇಲೆ 3 ವರ್ಷ ಸಸ್ಪೆಂಡ್ ಆಗಿದ್ದಾರೆ. ಹಿ ವಾಸ್ ಇನ್ ದ ಕಾಕ್ಪಿಟ್ ಹಿಯರ್. ಸೊ ಅನೇಕ ಕಾರಣ ಇರಬಹುದು. ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಲಾರ್ಜರ್ ಪಿಕ್ಚರ್, ಸದ್ಯದ ವಿಮಾನಯಾನ ಟ್ರಾಫಿಕ್, ಏರ್ ಟ್ರಾಫಿಕ್ ಏನಿದೆ ನಮ್ದು ಇಂಡಿಯಾದ್ದು, ಸುಮಾರು 15-16 ಲಕ್ಷ ಏರ್ ಟ್ರಾಫಿಕ್ ಇದೆ. 15-16 ಕೋಟಿ ಏರ್ ಟ್ರಾಫಿಕ್ ಇದೆ. ಅದು 2040ಕ್ಕೆ 1 ಬಿಲಿಯನ್ 100 ಕೋಟಿ ಆಗೋ ಸಾಧ್ಯತೆ ಇದೆ. ಆ ಸಾಧ್ಯತೆಗೆ ನಾವು ತಯಾರಿದೀವ? ನೀವು ಏರ್ಕ್ರಾಫ್ಟ್ ಜಾಸ್ತಿ ಮಾಡ್ಕೋಬಹುದು. ಏರ್ ಇಂಡಿಯಾ ಹ್ಯಾಸ್ ಆರ್ಡರ್ಡ್ ಸಮ್ 400-500 ಏರ್ಕ್ರಾಫ್ಟ್ಸ್ ರೀಸೆಂಟ್ಲಿ. ಆ ಏರ್ಕ್ರಾಫ್ಟ್ ಜಾಸ್ತಿ ಮಾಡ್ಕೋಬಹುದು. ನಿಮ್ಗೆ ಗ್ರೌಂಡ್ ಫೆಸಿಲಿಟಿ ಇದೆಯಾ? ನಿಮ್ಮ ಎಲೆಕ್ಟ್ರಾನಿಕ್ ಫೆಸಿಲಿಟಿಗಳು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ? ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಹೋದ ತಿಂಗಳು ಇಂಡಿಗೋ ಆಗ್ಬಿಟ್ರೆ ಹೇಗೆ? ಅದಕ್ಕೆ ಅಲ್ಟರ್ನೇಟಿವ್ ಇದೆಯಾ? ಈ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಏರ್ ಇನ್ಫ್ರಾಸ್ಟ್ರಕ್ಚರ್, ಗ್ರೌಂಡ್ ಫೆಸಿಲಿಟೀಸ್ ನಮ್ಮ ಹತ್ರ ಇವೆಯಾ? ಸೆಕ್ಯೂರಿಟಿ ಆದ ಒಂದು ಟೆಕ್ನಿಕಲ್ ಸೆಕ್ಯೂರಿಟಿ ನಾವು ಹೊಂದಿದ್ದೇವಾ? ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವಾ? ದೀಸ್ ಆರ್ ಬಿಗ್ ಕ್ವಶನ್ಸ್. ಯಾಕಂದ್ರೆ 15-16 ಕೋಟಿ ದೊಡ್ಡ ಟ್ರಾಫಿಕ್ ಇದು, ಹ್ಯೂಜ್ ಟ್ರಾಫಿಕ್.
ಇದು 100 ಕೋಟಿ ಆಗ್ಬಿಟ್ರೆ ಏನಾಗ್ಬೇಡ ಇಲ್ಲಿ, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ನಮ್ಮ ಹತ್ರ? ದೀಸ್ ಆರ್ ದ ಕ್ವಶನ್ಸ್ ಒನ್ ಶುಡ್ ಆನ್ಸರ್, ಐ ಗೆಸ್. ಅಲ್ಲ, ಅದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ. ಎಲ್ಲಾ ಸಂದರ್ಭದಲ್ಲಿ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಚಂದ್ರಶೇಖರ್ ಅವರೇ, ಈಗ ನಿರ್ವಾತದ ಬಗ್ಗೆ ಮಾತನಾಡ್ತಾ ಇದ್ರು ಬಸವರಾಜ್ ಶಿಟ್ನಾಳ್ ಅವರು. ಬಿಜೆಪಿಗೆ ಹೆಚ್ಚಿನ ಸಾಧ್ಯತೆ ಇದೆ ಅಂತ. ಸುಪ್ರಿಯಾ ಸುಳೆ ಅವರು ಶರದ್ ಪವಾರ್ ಅವರ ಉತ್ತರಾಧಿಕಾರಿ ಆಗಬೇಕು ಅಂತ ಬಯಸಿದ್ರು. ಅಜಿತ್ ಪವಾರ್ಗೆ ಒಂದ್ ಹಂತದಲ್ಲಿ ಅದು ಅನ್ಸಿತ್ತು, ಹಾಗಾಗಿ ಇವ್ರ ಜೊತೆಗಿದೆ, ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಬಂದ್ರು. ಅದು ಕೊನೆಗೂ ಮುಖ್ಯಮಂತ್ರಿ ಆಗದೇನೆ ನಿರ್ಗಮಿಸಿದ್ರು. ಯಾವ ಚಿಕ್ಕಪ್ಪನಿಂದ ಹೊರಗಡೆ ಬಂದ್ರು, ಚಿಕ್ಕಪ್ಪ ಇನ್ನೂ ಇದ್ದಾರೆ, ಅವರು ಈ ದುರ್ಮರಣದಲ್ಲಿ ಮೃತಪಟ್ಟಿದ್ದಾರೆ. ಈ ಅವಕಾಶ ಸುಪ್ರಿಯಾ ಸುಳೆಗೆ ಯಾವ ರೀತಿ ಇದೆ ಅಂತ ಅನ್ಸುತ್ತೆ? ಮಹಾರಾಷ್ಟ್ರ ರಾಜಕಾರಣವನ್ನ ಸ್ವಲ್ಪ ಮುಂಚೆ ಆದ್ರೆ ಅರ್ಥ ಮಾಡ್ಕೋಬಹುದಾಗಿತ್ತೇನೋ, ಆದ್ರೆ ಕಳೆದ 10 ವರ್ಷದಿಂದ ಮಹಾರಾಷ್ಟ್ರ ರಾಜಕಾರಣವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸಂಕೀರ್ಣ ಆಗೋಗಿದೆ. ಶರದ್ ಪವಾರ್ ಅವ್ರ ಜೊತೆಗೆ ಅಜಿತ್ ಪವಾರ್ ಇದ್ರು. ಅಜಿತ್ ಪವಾರ್ ಕೊನೆಗೆ ಅವ್ರನ್ನ ಯಾವ ಕಾರಣಕ್ಕೂ ಬಿಟ್ಟು ಹೋಗಿದಲ್ಲ, ಯಾವ ಸಂದರ್ಭದಲ್ಲೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದರ್ಭದಲ್ಲಿಯೂ ಸಹ ಅಜಿತ್ ಪವಾರ್ ಅವರು ಶರದ್ ಪವಾರ್ ಅವ್ರನ್ನ ಬಿಟ್ಟು ಬರ್ತಾರೆ. ಬಿಜೆಪಿ ಜೊತೆಗೆ ಸೇರಕ್ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿನಲ್ಲಿ ಅವರು ಬಿಜೆಪಿ ಜೊತೆಗೆ ಸೇರ್ತಾರೆ. ಶಿವಸೇನೆಯು ಸಹ ಅದೇ ರೀತಿ ಒಂದು ಒಡೆದು ಬಂದು ಬಿಜೆಪಿ ಜೊತೆ ಸೇರುತ್ತೆ. ಅದು ಶಿವಸೇನೆ ಉದ್ಧವ್ ಠಾಕ್ರೆಯನ್ನ ಬಿಟ್ಟು ಹೊರಗೆ ಬಂದು ಶಿಂದೆ ಮುಖ್ಯಮಂತ್ರಿ ಆಗ್ತಾರೆ. ಇಂತಹ ಸಂದರ್ಭದಲ್ಲಿ ಮುಂದಿನ ರಾಜಕಾರಣ ಯಾವ ರೀತಿ ಆಗುತ್ತೆ ಅನ್ನೋದು ಏನ್ ಕಾಲನೇ ಹೇಳ್ಬೇಕಲ್ಲ. ಶರದ್ ಪವಾರ್ ಅಲ್ಲಿ ಒಬ್ಬ ಪ್ರಶ್ನಾತೀತ ನಾಯಕನಾಗಿ ಅವರು ಬೆಳೆದು ಬಂದವರು. ಆದ್ರೆ ಕಳೆದ ಚುನಾವಣೆಯನ್ನು ನೋಡಿದ್ರೆ ಶರದ್ ಪವಾರ್ ಅವರ ಪ್ರಭಾವ ಕಡಿಮೆಯಾಗಿದೆ ಅಂತಾನೆ ಗೊತ್ತಾಗ್ತಾ ಇದೆ. ವಿರೋಧ ಪಕ್ಷಗಳ ಒಟ್ಟು ಸ್ಥಾನವೇ ಅಲ್ಲಿ ಬಂದಿರೋದು ಸರಿಸುಮಾರು 51 ಸ್ಥಾನಗಳು ಮಾತ್ರ. ಶರದ್ ಪವಾರ್ ನಂತರ ಯಾರು ಅಂತಕ್ಕಂತ ಪ್ರಶ್ನೆನೇ ಇನ್ನು ಮುಗ್ದಿಲ್ಲ. ಅಲ್ಲಿ ಸುಪ್ರಿಯಾ ಸುಳೆ ಬರ್ತಾರ, ಮತ್ತಾರಾದ್ರೂ ಬರ್ತಾರ ಅಂತಕ್ಕಂಥ ಪ್ರಶ್ನೆ ಏನು ಉತ್ತರ ಸಿಕ್ಕಿಲ್ಲ. ಇಲ್ಲಿ ಅಜಿತ್ ಪವಾರ್ ಈಗ ಒಂದು ಬೆಳವಣಿಗೆಯಲ್ಲೇ ಕಾಣ್ತಾ ಇತ್ತು. ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಒಂದಾಗ್ತಾರ, ಎರಡು ಬಣಗಳು ಒಂದಾಗ್ತವ, ಬಿಜೆಪಿ ಜೊತೆಗೆ ಅವ್ರ ಸಂಬಂಧ ಹಳಿಸ್ತಾ, ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮಾತ್ರ ಈ ರೀತಿಯಾದ ಚರ್ಚೆ ಸೀಮಿತವಾಗುತ್ತಾ ಅಂತಕ್ಕಂಥದ್ದು ಯಾವ್ದು ಇನ್ನೂ ಕ್ಲಾರಿಟಿ ಬಂದಿದ್ದಿಲ್ಲ. ಹಾಗಾಗಿ ಶರದ್ ಪವಾರ್ ಅವರ ನಂತರ ಯಾರು ಅನ್ನೋದಕ್ಕೆ ಒಂದು ಉತ್ತರ ಕಳೆದ ಒಂದು 15-20 ದಿನಗಳಿಂದ ಒಂದು ಉತ್ತರ ಸಿಗ್ತಾ ಇತ್ತು. ಅಜಿತ್ ಪವಾರ್ ಆಗ್ಬೋದು, ಒಂದಾಗ್ಬೋದು, ಅವ್ರು ಬಿಜೆಪಿನ ಬಿಟ್ಟು ಬರ್ಬೋದು ಅಂತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿ ಬಿಟ್ಟು ಬಂದಿದ್ರು ಸಹ ಅಲ್ಲೇನು ಅವ್ರು ಉಪಮುಖ್ಯಮಂತ್ರಿ ಆಗಿರ್ತಿದ್ರು. ಆದ್ರೆ ಮುಂದಿನ ಚುನಾವಣೆಯಲ್ಲಿ ಬೇರೆ ಬೇರೆ ತರದ್ ಏನೇ ಬದಲಾಗುವಂತ ಸಾಧ್ಯತೆಗಳಿತ್ತು. ಹಾಗಾಗಿ ಇಂತ ಒಂದು ಕಾಯಿನನ್ನ ಅವ್ರು ಬಳಸ್ತಾರ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆದ್ರೆ ಈಗ ಅಲ್ಲಿ ಶರದ್ ಪವಾರ್ ಈಗ ಅವ್ರ ಹಿರಿಯ ನಾಯಕರು ನೇರವಾಗಿ ರಾಜಕಾರಣಕ್ಕೆ ಸಕ್ರಿಯವಾಗಿರ್ಲಿಕ್ಕೆ ಆಗುದಿಲ್ಲ. ಅಜಿತ್ ಪವಾರ್ ಅವ್ರು ಬಂದ್ರೆ ಅಜಿತ್ ಪವಾರ್ ಆಗ್ತಿದ್ರೇನೋ ಅಂತ ಇತ್ತು. ಈಗ ಅಜಿತ್ ಪವಾರ್ ಇಲ್ಲ. ಹಾಗಾಗಿ ಮುಂದೇನು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಮತ್ತೆ ಈಗ ಅವ್ರು ಅಜಿತ್ ಪವಾರ್ ಅವ್ರ ಬಣ ಬಿಟ್ಟು ಹೊರಗೆ ಬಂದ್ರು ಸಹ ಸರ್ಕಾರ ಏನೂ ಆಗೋದಿಲ್ಲ. ಅಲ್ಲಿ ಏನಾದ್ರು ಬಿಜೆಪಿ ಸರ್ಕಾರ ಅಲ್ಲಿ ಬದಲಾಗಬೇಕು ಅಂತಂದ್ರೆ ಶಿಂದೆ ಅವರ ಬಣ ಏನಿದೆ ಅದು ಸಹ ಬಿಟ್ಟು ಹೊರಗೆ ಬರ್ಬೇಕಾಗತ್ತೆ. ಆಗ ಮಾತ್ರ ಏನಾದ್ರು ಒಂದು ರಾಜಕೀಯ ಬದಲಾವಣೆ ಕಾಣಬಹುದು. ಆದ್ರೆ ಬಿಜೆಪಿ ಇಂತಹ ಸಂದರ್ಭದಲ್ಲಿ ಸುಮ್ಮನಿರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಅಜಿತ್ ಪವಾರ್ ಅವರ ನಿರ್ವಾತವನ್ನ ಬಳಸ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಅಲ್ಲಿ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಇನ್ನ ಮುಂದಿನ ದಿನಗಳಲ್ಲಿ ಶರದ್ ಪವಾರ್ ಮತ್ತೆ ಅಜಿತ್ ಪವಾರ್, ಶರದ್ ಪವಾರ್ ಅವರು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಅಂತ ಅನ್ಕೊಂಡು ಅಜಿತ್ ಪವಾರ್ ಅವರು ಇಲ್ವೇ ಇಲ್ಲ ಅಂತ ಗೊತ್ತಾಗಿ ಮುಂದಿನ ದಿನಗಳಲ್ಲಿ ನಾಯಕತ್ವ ಯಾರ್ದು ಎನ್ಸಿಪಿ ಅಂತಕ್ಕಂಥ ಪ್ರಶ್ನೆ ಈ ಮುಂದಿನ ಏನು ಚುನಾವಣೆ ಬರುತ್ತೆ ಇನ್ನೊಂದು 3-4 ವರ್ಷಗಳ ನಂತರ, ಅವಾಗ ಅದು ಪ್ರಮುಖ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಇನ್ನೂ ಸಾಕಷ್ಟು ಅವಕಾಶ ಇರೋದ್ರಿಂದ ಬಿಜೆಪಿ ತನ್ನ ಆಟವನ್ನು ಖಂಡಿತವಾಗ್ಲೂ ಆಡುತ್ತೆ.